ನಮಸ್ಕಾರ. ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡಿ ಎಲ್ಲ ತುಳಸಿ ಪೂಜೆ ಎಲ್ಲ ಮುಗಿಸಿ, ಗೌರಿ ಪೂಜೆ, ತುಳಸಿ ಪೂಜೆ ಎಲ್ಲ ಆದಮೇಲೆ ನಾಗಪ್ಪನ ತನಿ ಎರಿತೀವಿ. ಅಣ್ಣ ತಮ್ಮಂದ್ರಿಗೆಲ್ಲ ಒಳ್ಳೆಯದಾಗಲಿ, ಅವರೆಲ್ಲ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ನಾವು ತನಿ ಎರಿತೀವಿ. ಇದನ್ನೆಲ್ಲ ತನಿ ಎರೆದು ನಾವೇನು ತನಿ ಎರೆದಿರ್ತೀವಲ್ಲ, ಆ ಹಾಲು ಅದರಿಂದ ನಾವು ಬೆನ್ನು ತೊಳಿಬೇಕು. ನಾನು ನಮ್ಮ ಅಕ್ಕನ ಮನೆಗೆ ಹೋದೆ. ನಮ್ಮ ಮನೆ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ನಮ್ಮ ಅಣ್ಣ ಇದ್ದ, ಅಂದರೆ ನಾರಾಯಣ ಅಂತೀವಿ, ಅವನಿದ್ದ. ಅವ್ರಿಗೆ ನಾವು 3 ಜನ ತನಿ ಎರೆದ್ವಿ. ಅದೇ ಹಾಲಿಂದನೇ ತನಿ ಎರಿಬೇಕು. ಸರಿ, ಅದನ್ನು ಎಲ್ಲ ತನಿ ಎರೆದು ಅವರಿಂದ ತನಿ ಎರೆದಿದ್ದಕ್ಕೆ ಅವ್ರು ನಮಗೆ ಕುಂಕುಮ ಕೊಟ್ಟು ಸರಿ ಉಡುಗೊರೆ ಕೊಡ್ತಾರೆ. ಈ ಪದ್ಧತಿ ಉಂಟು. ಸರಿ, ಅವರ ಆಶೀರ್ವಾದ ಪಡಿತೀವಿ. ಚಿಕ್ಕವರಾದರೆ ಅವರು ನಮಗೆ ನಮಸ್ಕಾರ ಮಾಡ್ತಾರೆ, ದೊಡ್ಡವರಾದರೆ ನಾವು ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀವಿ. ಈ ಥರ ಒಂದು ಪದ್ಧತಿ. ನನಗೆ ಇದು ಏನು ನೆನಪಾಗುತ್ತೆ ನಾನು ಚಿಕ್ಕವಳಿದ್ದಾಗ ಅಂದರೆ, ನಮ್ಮ ದೊಡ್ಡಮ್ಮ ಪದ್ಮಾವತಿ ದೊಡ್ಡಮ್ಮ, ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣ ಶ್ರೀಧರ ಅಣ್ಣ ತುಂಬ ಆಫೀಸಿಂದ ಲೇಟಾಗಿ ಅದ್ವರ ತನಕ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕವರು ಎದ್ದಿರ್ರಿ ಅಂತ ಎಬ್ಸಿ ಇಟ್ಕೊಂಡು ಅವ್ರಿಗೆ ತನಿ ಎರ್ತಿದ್ದು. ಅದು ತುಂಬ ನೆನಪಾಗುತ್ತೆ. ನಾನು ಹೋಗೋಕ್ಕೆ ಮುಂಚೆ ಸರಿ, ನಮ್ಮ ಗಾಯತ್ರಿ ಅಕ್ಕನ ಮನೆಯಲ್ಲಿ ಅವಳು ಬೆಳಗ್ಗೆನೇ ಎಲ್ಲರೂ ಅಣ್ಣಂದ್ರನ್ನೆಲ್ಲ ಕರೆದು ಅವ್ರಿಗೆ ಊಟಕ್ಕೆಲ್ಲ ಹಬ್ಬದ ಅಡುಗೆ ಎಲ್ಲ ಮಾಡಿ ಅವ್ರನ್ನೆಲ್ಲ ಊಟಕ್ಕೆ, ಅಂದರೆ ಎಲ್ಲರನ್ನೂ ಊಟಕ್ಕೆಲ್ಲ ಕರೆದು ಅವ್ರಿಗೆ ಆಮೇಲೆ ಊಟ ಆದಮೇಲೆ ತನಿ ಎರಿಯೋ ಕಾರ್ಯಕ್ರಮ. ನನಗೆ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಜಯತೀರ್ಥ ಅಣ್ಣ ಮತ್ತು ಮೂರ್ತಿ ಅಣ್ಣ, ನಾರಾಯಣ ಅಣ್ಣ, ಇವರು ಇಷ್ಟು ಜನಕ್ಕೂ ತನಿ ಎರೆದ್ರು. ಗಾಯತ್ರಿ ಮತ್ತು ಗೀತಾ ಅಕ್ಕ ಇಬ್ಬರೂ. ನಮ್ಮ ಮನೆ ಪದ್ಧತಿ ಈ ಥರ ಮಾಡಿ, ಇದೆಲ್ಲ ಒಂಥರ ಸಂಪ್ರದಾಯಗಳು. ನಾವು ಮಾಡಿದಾಗ ಒಂದು ಅಣ್ಣ ತಂಗಿಯವ್ರ ಬಾಂಧವ್ಯಗಳು ಹೆಚ್ಚುತ್ತೆ. ಹಾಗಾಗಿ ಮೊದಲಿಂದ ಹಿರಿಯರು ಮಾಡ್ಕೊಂಬಂದಿರೋದನ್ನು ನಮ್ಮ ಮನೆಯಲ್ಲಿ ಅದನ್ನು ಚಾಚು ತಪ್ಪದೆ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ ಎಲ್ಲರೂ. ನೋಡಿ, ನಿಮಗೆ ನಮ್ಮನೆ ಹಬ್ಬ ಈ ಥರ ಆಯಿತು. ನಿಮ್ಗೆ ಏನೇನು ನೆನಪಿರುತ್ತೆ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ನಿಮಗೆಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.